ಅವ್ವ ಇವ್ರೇನಾದ್ರೂ ಇನ್ನೂ ಇಲ್ಲ ಇದ್ರೆ ನಿನ್ ಮಗಳು ಹೆಣ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಮಾಡ್ತಿದ್ದೀರಾ? ಇನ್ಮೇಲಿಂದ ನಿಮ್ಗೆ ಎಲ್ಲೂ ಜಾಗ ಇಲ್ಲ, ಹೋಗ್ತಾ ಇರಿ. ಸೊ ಕ್ಷಮಿಸ್ಬಿಡಿ, ನಾನು ಮಾಡಿದ ತಪ್ಪೆಯ. ಆದ್ರೆ ನಾನು ನಿಮ್ಮ ಯಾಕಿಟ್ಟಿರೋ ಪ್ರೀತಿ ಸಾಕು ಸಾಕು. ಪ್ರೀತಿ ಅನ್ನೋ ಪದನ ಇನ್ನು ಎಷ್ಟು ಸಲ ಕೊಲ್ತೀರಾ? ಅದ್ ಹೇಗ್ರಿ ನಿಮ್ಮಿಂದ ಈ ತರ ನಾಟಕ ಮಾಡಕ್ಕಾಗತ್ತೆ? ಸುಳ್ಳು ಬಿಟ್ಟು ಬೇರೆ ಏನಾದ್ರೂ ಹೇಳಿದೀರಾ ನೀವು? ನಾನು ಎಂತ ದಡ್ಡಿ, ನೀವು ಹೇಳಿದ್ನೆಲ್ಲ ನಮ್ದೆ. ರೈತ, ಅನಾಥ, ಪ್ರಾಮಾಣಿಕವಾಗಿ ಜೀವನ ಮಾಡೋ ಒಳ್ಳೆ ವ್ಯಕ್ತಿ, 4 ಜನರಿಗೆ ಸಹಾಯ ಮಾಡೋ ಗುಣ ಇರೋ ಹುಡುಗ ಅಂತ ನೀವ್ ಹೇಳಿದ್ರಲ್ಲಿ ಒಂದಾದ್ರೂ ನಿಜ ಇದೆಯಾ? ಅಂತ ತಾಯಿ ಹೊಟ್ಟೆಲ್ ಹುಟ್ಟಿದ್ಮೇಲೆ ಇನ್ ಹೇಗ್ ತಾನೆ ಬಾಯಲ್ಲಿ ಸತ್ಯ ಬರುತ್ತೆ? ಮೆಸೋ
ಹಲೋ ಹಲೋ ಅಮ್ಮೋರೇ, ನಮಸ್ಕಾರ. ನಾನು ನಂಜಮ್ಮ ಮಾತಾಡ್ತೀನಿ. ನಂಬರ್ ಯಾರ್ದು ಅಂತ ನೋಡ್ತಿದ್ಯಾ? ನನ್ನ ನಂಬರಿಂದ ಮಾಡಿದ್ರೆ ನೀನು ಎತ್ತಲ್ಲ ಅಂತ ನಂಗೆ ಚೆಂದಾಗಿ ಗೊತ್ತು. ಅದಕ್ಕೆ ಹೊಸ ನಂಬರಿಂದ ಫೋನ್ ಮಾಡ್ತೀನಿ. ಯಾಕಂದರೆ ಹೊಸ ಆಟ ಶುರುವಾಗೋದಲ್ಲ, ಅದಕ್ಕೆ. ಹಲೋ ಬಂಗಾರಮ್ಮ, ಅಲ್ಲ ನಿನ್ನ ಮಗನ ಬಗ್ಗೆ ಗಮನ ಮಾಡ್ಕೊಂತ ನಾನು ಅವತ್ತೇ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ಯಾ? ನಾನು ಮನೆಗೆ ಬಂದು ನಾನು ಮುಂದೆ ನೀನು ನಿಂತ್ಕೊಂಡು ನನಗೆ ಸವಾಲು ಹಾಕ್ಬಿಟ್ಟೋದೆ. ಈಗ ನೋಡಿದ್ಯಾ ಎಂಥ ಗತಿ ಬಂತು ಅಂತ. ಬಂಗಾರಮ್ಮ, ಎಂಚು ಕಿತ್ಕೊಂಡು ಹೋದಂಗೆ ಕಿರ್ಚಾಡಿದ್ರೆ ಸಾಲದು, ಹೇಳಿದ ಕೆಲಸ ಮಾಡೋ ತಾಕತ್ತಿರ್ಬೇಕು. ಹೆಂಗದೆ ನನ್ನ ತಾಕತ್ತು? ನಾನು ಹೇಳ್ದಂಗೆ ಸ್ನೇಹ ನಿನ್ನ ಮನೆ ಸೊಸೆ ಅಲ್ಲು, ನೋಡ್ತೀಯಾ ಹೆಂಗೆ? ಏಯ್, ಅವಳು ಯಾವಳೆ ನಮ್ಮನೆ ಸೊಸೆ ಆಗೋದಕ್ಕೆ? ಅದ್ಯಾವತ್ತಿಗೂ ಆಗಕ್ಕಿಲ್ಲ. ಅಯ್ಯೋ 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 ಬಂಗಾರಮ್ಮ, ನಿನ್ನ ಮಗ ಊರವ್ರ ಮುಂದೆ ರೋಡಲ್ಲೇ ತಾಲಿ ಕಟ್ಟಿ ಮದುವೆ ಮಾಡ್ಕೊಂಡವನೆ. ಈಗ ನೀನು ಅವಳು ನನ್ನ ಮನೆ ಸೊಸೆ ಅಲ್ಲ ಅಂದ್ಬಿಟ್ರು ಹೆಂಗವ್ವ? ನೀನು ಎಷ್ಟೇ ಕೂಗಾಡಿ ಕಿರ್ಚಾಡಿದ್ರು ನಿನ್ನ ಮಗ ಸ್ನೇಹನ್ ಕರ್ಕೊಂಡು ನಿನ್ನ ಮನೆಗೆ ಬಂದೇ ಬರ್ತಾನೆ. ಈಗಲೂ ನಿನ್ನ ಮಗ ಪುಟ್ಟಕ್ಕನ ಮನೆ ಬಾಗ್ಲಲ್ಲೇ ಅವನೇ. ಹಲೋ ಹಲೋ ಹಲೋ, ನೀನು ಬಾಯಿಗೆ ಮಣ್ಣಾಕ ಫೋನ್ ಇಟ್ಬಿಟ್ಲು. ನಾನು ತವ ಮಾತಾಡೋಕ್ಕಾಗ್ದೆ ಫೋನೇ ಕಟ್ ಮಾಡ್ಬಿಟ್ಟಿಯಲ್ಲ, ಅಲ್ಲಿಗೆ ನೀನು ಸೋತಂಗೆ. ನೋಡ್ತೀಯಾ, ನಾನೇ ಗೆದ್ದಿದ್ದಿಲ್ಲಿ. ಈಗ ಆಟ ಶುರು ಆಗದೆ ನಮ್ಮ ಮುಂದೆ ನೋಡ್ತಾ ಇರು ಏನೇನೆಲ್ಲ ಆಯ್ತದೆ ಅಂತ. ಗೆದ್ದಳು ನಾನೇ. ಸ್ನೇಹ, ಅಳ್ಬೇಡ ಕಣವಿ, ನನ್ನ ಮಾತು ಕೇಳುವ. ಏನ್ ಹೇಳ್ತೀವ? ಏನ್ ಹೇಳ್ತೀಯ? ಅವನ್ನ ಕ್ಷಮಿಸ್ಬಿಟ್ಟು ಆ ಮನೆಗೆ ಹೋಗಿ ಸೊಸೆಯಾಗಿ ಬಾಳು ಅಂತೀಯ? ಅದ್ರ ಬದಲು ನಿನ್ ಕೈಯಾರೆ ಮಾಡಿರೋ ಅಡುಗೆ ನಂಗೆ ವಿಷ ಹಾಕೊಟ್ಬಿಡು. ಬಂಗಾರಮ್ಮನ ಮುಂದೆ ನನ್ನ ಹೊಡೆದು ಬಿಟ್ಟಿಯಲ್ಲವ. ನನಗಿಂತ ಬಂಗಾರಮ್ಮನ ಮಾತು ಹೆಚ್ಚಾಗೋಯ್ತಾ? ಸ್ನೇಹ, ಅಳ್ಬಿಡ ಕಣವಿ, ಏಳು ಯಾಕೆ? ಅಳ್ಬೇಡ ಅಕ್ಕ. ಅಕ್ಕ, ಅವ್ವ ನನ್ನ ಹೊಡೆದ್ಬಿಟ್ಲು. ಅದು ಆ ಬಂಗಾರ
ಬಂಗಾರಮ್ಮನ ಮುಂದೆ. ನಾನೇ ನನ್ನ ನಿನ್ ಗೊಡಿದೆ ಹೋಗಿದ್ದಿದ್ರೆ ಆ ಬಂಗಾರಮ್ಮ ನಿನ್ ಮ್ಯಾಗ ಕೈ ಮಾಡ್ತಿದ್ಲು ಕಣವ. ಅದನ್ನ ನನ್ನಿಂದ ತಡ್ಕೊಳಕ್ ಆಯ್ತಿರ್ಲಿಲ್ಲ. ಸ್ನೇಹ, ನಾನು ಕ್ಷಮಿಸ್ಬಿಡವ, ನಾನು ಕ್ಷಮಿಸ್ಬಿಡು. ನಾನು ಈಗ ನೀನು ಯೋನು ಮಾತಾಡೋದು ಬೇಡವ. ಸ್ನೇಹ ಒತ್ತಾರೆಯಿಂದ ಯೋನು ತಿಂದಿಲ್ಲ. ಬಾರವಿ, ಮೊದಲು ಯೋನನ ತಿನ್ನಿವಂತೆ. ಬೇಡ ಅಕ್ಕ, ಏನು ಬೇಡ. ಸ್ನೇಹ, ನೀ ಆ ಕಂಟಿಗೆ ಸರಿಯಾಗಿ ಪ್ರಶ್ನೆ ಮಾಡಿದೆ ಬಿಡವಿ. ಸ್ನೇಹ ನೋಡಮ್ಮ, ಸ್ನೇಹ ಆ ಬಂಗಾರಮ್ಮನಿಗೆ ತಿರುಗಿಸ್ಕೊಳಕ್ಕೆ ಇದೆ ಸರಿಯಾದ ದಾರಿ. ನಂಜವ, ನಿನ್ನ ಕೈ ಮುಗಿತೀನಿ ಕಂತಾಯಿ, ನೀನು ಏನು ಮಾತಾಡಬೇಡ. ಈಗಾಗಲೇ ಅವಳು ಸಾಕಷ್ಟು ನೊಂದ್ಕೊಂಡ್ಬಿಟ್ಟವಳೆ. ಏನ್ ಪುಟ್ಟಕ್ಕೆ ಹೆಂಗ್ ಮಾತಾಡ್ತೀಯಾ? ನಾನೇನು ಅವಳು ನೋಯ್ಸಕ್ ಬಂದಿವ್ನಾ? ಹಿಂಗೆಲ್ಲ ಆಯ್ತದೆ ಅಂತ ನಮ್ಮ ಮೊದಲೇ ಹೇಳಿರ್ನಿಲ್ವ ಪುಟ್ಟಕ್ಕ ನಿಂಗೆ? ನೀನು ಬಂಗಾರಮ್ಮನ ಮಾತು ಕೊಡದೆ ಹೋಗಿದ್ದಿದ್ರೆ ಇವತ್ತು ಕಂಟಿ ಸ್ನೇಹ ಮದುವೆ ಸಣ್ಣಗೆ ಆಗ್ತಿತ್ತು. ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ವಾ? ಸಾಧ್ಯನೇ ಇಲ್ಲ ಅಂತ ಹೇಳೋಳು ಕೊರಳಲ್ಲಿ ಅವನೇ ಕಟ್ಟಿರೋ ತಾಳಿ ಐತೆ. ನೋಡವ ಸ್ನೇಹ, ನಿನ್ಗೆ ಚುಚ್ಚಿ ಮಾತಾಡ್ಬೇಕು ಅಂತ ನೀ ಹೇಳ್ತಿಲ್ಲ. ಕೆಲವೊಂದು ಇಸ್ಯನೇ ಹಿಂಗೆಯ, ನಾವ್ ಏಟೆ ಪ್ರಯತ್ನ ಮಾಡಿದ್ರು ಅದೇನಾಗಬೇಕು ಅದೇ ಆಯ್ತದೆ. ನೀನ್ ಆ ಹುಡುಗನ ಮೇಲೆ ಮಡಗಿದ ಪಿರುತಿ ತಿಟನೇ ಅಲ್ವೇ? ನಾನು ಇಷ್ಟಪಟ್ಟಿದ್ ಹುಡುಗನೇ ಬೇರೆ, ಆ ಬಂಗಾರಮ್ಮನ ಮಗನೇ ಬೇರೆ. ಬಾರಿಯ ರಜೆ ನನ್ನ ಮಾತು ಕೇಳಿ ಮಚ್ಚಿ ವಾಪಸ್ ಹೋಗೋಣ ಮಚ್ಚಿ. ಏ ಸುಮ್ಕಿರು. ಪುಟ್ಟಕ್ಕ, ಓ ಪುಟ್ಟಕ್ಕ, ಇರಯ್ಯ ನೀನು ಬಾ ಆಚೆಗೆ. ಸಾಕ್ಷಿ, ಊರವರೆಲ್ಲ ಬಂದರು ಬೇಕಾಗಿರೋದು. ಬನ್ನಿ ಬನ್ನಿ. ನಾನ್ ಕೂಗಿದ್ ಕೂಗ್ಗೆ ಊರ್ ಜನ ಎಲ್ಲ ಮನೆ ಮಕ್ಳು ಕೆಲ್ಸನೆಲ್ಲ ಬಿಟ್ಟು ಓ ಅಂತ ಬಾಯ್ ಬಿಟ್ಕೊಂಡ್ ನಿಂತವ್ರೆ. ನಿನಗ್ ಬರಕ್ಕೆ ಈಟೊತ್ತಾಯ್ತಾ ಪುಟ್ಟಕ್ಕ? ಕ್ಯೂಡಾಗ್ ಬಂದು ಅಂತ ನೋಡ್ತಾ ಇದ್ಯಾ? ಕನ್ಯಾದಾನ ಮಾಡೋ ಭಾಗ್ಯ ಅಂತೂ ನೀನು ನನ್ ಗಂಡನ್ ಕೊಡ್ಲಿಲ್ಲ. ಅದಕ್ಕೆ ಹೆಣ್ಣಿಗೆ ಆಶೀರ್ವಾದ ಮಾಡೋಗವ ಅಂತ ನಾವು ಬಂದಿದೀವಿ. ನಿನ್ನ ಯಾರೂ ಇಲ್ಲಿ ಕರ್ದಿಲ್ಲ, ನೀನ್ ಹೋಗ್ತಾ ಇರ್ಬೋದು. ದೊಡ್ಡ ಪಟಾಕಿನೇ ಸುಮ್ಮನೈತೆ, ನೀನೇನೆ ಸಾಸ ಸಿಡಿತಾ ಇದ್ಯಾ? ರಾಜವ್ವ, ನೀ ಓನರ ಮಾತಾಡದಿದ್ರೆ ಒಳಗೆ ಬಂದು ಮಾತಾಡು. ಹಿಂಗೆ ಹೊರಗಡೆ ನಿಂತ್ಕೊಂಡು ಕೂಗಾಡ್ಬೇಡ. ಜಿ
ಪುಟ್ಟಮ್ಮಿ ಹೇಳ್ತಾವಳು. ಇನ್ನೇದಾರ ಮಾತಾಡಿದ್ರೆ ಒಳಕ್ಕೆ ನಡಿ, ಕುಂತ್ಕೊಂಡು ಮಾತಾಡಮ್ಮ. ನೀನಿರಯ್ಯ. ಏನ್ರಯ್ಯ, ನಾನೇನಾರ ಸಣ್ಣ ತಪ್ಪು ಮಾಡ್ಬಿಟ್ರು ಕಣ್ಣುಗೆ ಎಣ್ಣೆ ಬಿಟ್ಕೊಂಡು ಬೂತ್ ಕನ್ನಡಿ ಹಿಡ್ಕೊಂಡು ಗಂಟ್ಲು ಅರ್ಧೋಗಂಗೆ ಪಂಚಾಯತಿನಾಗೆ ನನ್ ವಿರುದ್ಧ ಚಾಡಿ ಹೇಳ್ತಿರಲ್ಲ. ಈಗ ಇವಳ ಮನೆನಾಗೆ ಈಡ್ ದೊಡ್ಡ ತಪ್ಪು ನಡೆದೈತೆ, ಈಗೇನೂ ಮಾತಾಡ್ದೆ ತೆಪ್ಪಗ್ ನಿಂತಿದ್ದೀರಲ್ಲ, ಇದು ನ್ಯಾಯನ ಗೌಡ್ರೆ? ರಾಜವ್ವ, ಇದ್ರಾಗೆ ಪುಟ್ಟಕ್ಕಂದ್ ಏನ್ ತಪ್ಪೈತೆ ಅಂತ ಹೇಳ್ತಾ ಇದೀಯ ನೀನು? ಏನ್ ತೆಪ್ಪೈತಾ? ಅಲ್ಲ, ಇವನ್ ಮಗಳನ್ನ ಬಂಗಾರಮ್ಮನ್ ಮಗ ತಾಳಿ ಕಟ್ಟಿ ಎಳ್ಕೊಂಡು ಹೋದ್ನಂತಲ್ಲ. ದೊಡ್ಡ ಮನೆ ಹುಡುಗನ್ನ ಬೀಳ್ಸಿ ಗಂಟಾಕೋಬೇಕು ಅಂತ ಅವ್ವ ಮಗಳು ಪ್ಲಾನ್ ಮಾಡೋರಲ್ಲ, ಇದು ತೆಪ್ಪಲ್ವಾ? ರಾಜಿ, ಏಯ್, ಏನೇ ಬುಟ್ರೆ ಬೋ ಮಾತಾಡ್ತಿಯಲ್ಲ? ಏನ್ ಪುಟ್ಟಕ್ಕ ನೀನು? ಅವ್ಳ ಮಾತು ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ತಗದ್ ಹಾಕ್ಬಿಡೋದಲ್ವಾ? ನನ್ನಂತವಳಿಯ ರಕ್ತ ಕುದೀತದೆ ನೋಡೆ. ಇಲ್ಲಿ ಯಾರು ನಿನ್ ಮಾತು ಸೊಪ್ಪಾಕೋರು ಇಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಯ್ತಿದ್ರೆ ಸರಿ. ಸೊಪ್ಪು ಸೌದೆ ತಿನ್ನಕ್ಕೆ ನಾನೇನ್ ಪ್ರಾಣಿ ಅಲ್ಲ. ಅವಳ ಮನೆ ನೆಂಟ್ರಂಗೆ ತೆಪ್ಪಗ್ ನಿಂತ್ಕೊಂಡ್ರೆ ಸರಿ. ಇಲ್ಲ ನೀನೇನೇ ಮಾಡ್ತೀಯಾ? ಏನೇ ಮಾಡ್ತಿದ್ದಿ ನನ್ಗೆ? ಸುಮ್ಮನಿಲ್ಲ ನೋಡ್ಬಿಟ್ಟು ಕೈ ಮಾಡಿ ನನ್ನ ವಿಷಯಕ್ಕೆ ಬರ್ಬಿಡ ಕಡೆ. ನಾನು ಸುಮ್ಮನೆ ಇರೋದಿಲ್ಲ. ಆಮೇಲೆ ಇಲ್ಲೋಡು ನಂಜವ್ವ, ನೀನ್ ಸುಮ್ಕಿರು. ನಾನು ಅವಳ್ತ ಮಾತಾಡ್ತೀನಿ. ನಾ ಮಾತಾಡ್ತೀನಿ ಅನ್ನಲ್ಲ. ಸರಿಯಾಗಿ ಹೇಳ ಅವ್ರಿಗೆ. ನಾ ಮಾತಾಡ್ತೀನಿ ಕಣವ್ವ. ರಾಜವ್ವ, ನಿನ್ನ ಮಾತುಗಳನ್ನ ಕೇಳೋ ಶಕ್ತಿ ನನಗಿಲ್ಲ. ದಯಮಾಡಿ ಹೋಗವ್ವ. ಯೋನಯ್ಯ, ಅವ್ನ್ ಕರ್ಕ ಹೋಗು. ನೋಡ್ರಪ್ಪ, ನಿಮ್ ದೇವತೆ ನನ್ ಮಾತಿಗೆ ಎದುರ್ಕೊಂಡು ಓಡೋಯ್ತಾವಳೆ. ಸುಮ್ಕಿರು ರಾಜಿ ನೀನು. ಯೋ, ನಾನು ಯಾಕಯ್ಯ ಸುಮ್ಕಿರ್ಲಿ? ಮೂರ್ ಮುತ್ತುಗಳನ್ನ ಇತ್ತು ಸುಮ್ಗೆ ನಿಂತವಳಲ್ಲ, ಅವಳಿಗೆ ಹೇಳು ಮಾತಾಡು ಅಂತ. ಏ ಪುಟ್ಟಕ್ಕ, ಅದ್ಯಾವ್ರು ನೀನ್ ಹಣೆ ಬರೋದ ಏನು ಅಂತ ಬರ್ದ್ಬಿಟ್ಟವನೆ. ಎಲ್ರಿಗೂ ಬೇರೆ ಬೇರೆ ತರ ಬರ್ದ್ರೆ ನಿನ್ಗೂ ನಿನ್ ಮಕ್ಕಳಿಗೂ ಒಂದೇ ಜೀವನ ಬರ್ದು ಅಂಟಿಸ್ ಕಳ್ಸ್ಬಿಟ್ಟವನೆ. ಅದಕ್ಕೆ ಹೇಳೋದು ಮಕ್ಕಳನ್ನ ನೆಟ್ಟಿಗೆ ಬೆಳೆಸ್ಬೇಕು ಅಂತ. ಇಲ್ಲ ಅಂದ್ರೆ ಹಿಂಗೆ ದಾರಿ ತಪ್ಪಿಡ್ತವೆ. ರಾಜವ್ವ, ಯೋನ್ ದಾರಿ ತಪ್ಪಿದೀವಿ ನಾವು. ನಮ್ಮವ್ವ ನಮ್ನ ಸಂದಕ್ಕೆ ಸಾಕವಳೆ. ಈಗ್ಲೂ ಸ್ನೇಹ ನಿಸಿದಾಗೆ ಯೋನು ತಪ್ಪಾಗಿಲ್ಲ. ಅವ್ರಿಬ್ರು ಪ್ರೀತಿ ಮಾಡವ್ರೆ, ಹಿಂಗ್ ಮದ್ವೆ ಆಗವ್ರೆ. ಓಹೋ, ನಿನಗೂ ಬಾ ಐತೆ. ಏಟೆ ಆದ್ರೂ ಒಂದೇ ರಕ್ತ ಅಲ್ವೇ? ನೀನು ಬಜಾರಿನೆಯ. ಸದ್ಯ ನೀನ್ ನನ್ ಮನೆಯ ಕಾಲ್ ಮಡಗ್ಲಿಲ್ಲ, ಅದ್ಯಾವ್ರ ದೊಡ್ಡವನು. ಅಲ್ವೇ ದೊಡ್ಡವಳೆ? ಮದ್ವೆ ಮಾಡ್ಕೊಂಡು ಗಂಡನ್ ಮನೆಯಾಗೆ ಬೇಸ್ ಹಾಕೊಂಡು ಅತ್ತೆ ಮಾವನ್ ಸೇವೆ ಮಾಡ್ಕೊಂಡಿರೋದ್ ಬಿಟ್ಟು ತಂಪಾಗಿ ತವ್ರ ಮನೆಯಾಗೆ ತಿಂಗಳಿಂದ ಟಿಕಾಣಿ ಹಾಕಿದ್ಯಲ್ಲ. ಯಾಕೆ ಅತ್ತೆ ತವ ಜಗಳ ಮಾಡ್ಕೊಂಡು ಗಂಡನ್ ಮನೆ ಬಂದ್ಬಿಟ್ಯಾ ಹೆಂಗೆ? ಹಂಗೆಲ್ಲ ಏನೂ ಇಲ್ಲ. ನಾನೀಗ ಬೇಡ ಸಾನವ್ರೆ, ಸುಮ್ಮನೆ ಮಾತಿಗೆ ಮಾತು ಬೆಳಿ ಅಂತಷ್ಟೇ. ಅದೇನ್ ಮೇಷ್ಟ್ರೆ, ಎಂಡ್ರಿಗೆ ಮಾತ್ರ ಕೇಳಂಗೆ ಪಿಸು ಪಿಸು ಅಂತಿದ್ದೀರಿ? ಅದೇನು ಹೊಸಿ ಜೋರಾಗಿ ಹೇಳಿ, ನಾವು ಕೇಳಿಸ್ಕೊಂತೀವಿ. ನೋಡಿ, ನೀವು ಇಲ್ಲಿಗೆ ಬಂದಿರೋ ಉದ್ದೇಶ ಜಗಳಾಡಕ್ಕೆ ಅಂತ.
ಆದರೆ ಅದರಿಂದ ಇಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ. ದಯವಿಟ್ಟು ಹೊರಡಿ. ಮೇಷ್ಟ್ರೆ, ನಿಮ್ಗೆ ಲೆಕ್ಕ ಬರ್ತೈತಲ್ವೇ? ಇಲ್ಲಿಗೆ ನಾನು ಹಳೆ ಬಾಕಿ ಚುಪ್ತ ಮಾಡಕ್ ಬಂದೀವ್ನಿ. ಹೌದು, ನಾನ್ ನೀಟವ್ರು ಮಾತಾಡ್ತಿದ್ರು. ಊರಂತಕ್ಕೂ ಗಂಟ್ಲಾರ್ಕೊಂಡ್ ಮಾತಾಡ್ತಿದ್ಲಲ್ಲ ನಿನ್ ಎಣ್ಣೆವಳು. ಎಲ್ಲೋದ್ಲು ಪುಟಕ? ಅವನ್ ಯಾರೇ ಏನೇ ಅಂದ್ರು ಎಗರಾಡ್ಕೊಂಡ್ ಬತ್ತಿದ್ಲಲ್ಲ, ಎಲ್ಲಿ ಅವಳು? ಆ ಮಕ ತೋರ್ಸಕ್ಕಾಗ್ದೆ ಎದ್ರಕೊಂಡು ಒಳಿಕೆ ಬಚ್ಚಿಟ್ಕೊಂಡವಳ ಹೆಂಗೆ? ನಿನಗೆ ಎದುರ್ಕೊಂಡು ಯಾರು ಬಚ್ಚಿಟ್ಕೊಂಡಿಲ್ಲ.